ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಮಪ್ಪ ಗುಂಜಳ್ಳಿ. ವೆಲ್ಕಮ್ ಟು ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ಇಂಡಿಯಾ. ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಟಾಪಿಕ್ಕು ಕನ್ನಡ ವರ್ಣಮಾಲೆಗಳು. ಈ ಕನ್ನಡ ವರ್ಣಮಾಲೆಗಳು ಎನ್ನುವ ವಿಷಯದ ಕುರಿತು ಇವತ್ತಿನ ತರಗತಿಯಲ್ಲಿ ಸುಮಾರು 30 ಬಹುಆಯ್ಕೆಯ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಇದ್ದೀನಿ. ನೋಡೋಣ ಒಂದೊಂದಾಗಿ. ಮೊದಲೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ರೈಟ್ ಅಮ್ಮ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿದಾವ ನೋಡ್ರಿ. ಕೆ.ಸಿ. ರಾಜನ ಶಬ್ದಮಣಿ ದರ್ಪಣ ಪ್ರಕಾರ ಎಷ್ಟಿದ್ವು? 52 ಇದ್ವು. ಕೆ.ಸಿ. ರಾಜನ ಶಬ್ದಮಣಿ ದರ್ಪಣದ ಪ್ರಕಾರ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 52. ಆದರೆ ಈ ಪ್ರೆಸೆಂಟ್ ಸಾಮಾನ್ಯವಾಗಿ ಏನಾದರೂ ಜನರಲ್ ಆಗಿ ಕೇಳಿದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅಂತ ಹೇಳಿದ್ರೆ 49 ಅಕ್ಷರಗಳಿದ್ದಾವೆ. ನೆನ್ಪಿಡ್ಬೇಕು, 49 ಅಕ್ಷರಗಳು ಇದ್ದಾವೆ. ಆಯ್ಕೆ ಬಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಏನಿದೆ ನೋಡಿ, ಎರಡನೆಯ ಪ್ರಶ್ನೆ, ಕನ್ನಡ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಅವರು. ನಮ್ಗೆಲ್ರಿಗೂ ಗೊತ್ತಿರುತ್ತೆ, ಕನ್ನಡದಲ್ಲಿ ಸ್ವರಗಳೇನಿದಾವಲ್ಲ ಒಟ್ಟು 13 ಸ್ವರಗಳಿದಾವೆ. ಎಷ್ಟಿದೆ ಸ್ವರಗಳ ಸಂಖ್ಯೆ? ಕನ್ನಡದಲ್ಲಿ ಒಟ್ಟು 13 ಸ್ವರಗಳಿದಾವೆ. ನೆಕ್ಸ್ಟ್ ನೋಡಿ, ಕನ್ನಡದಲ್ಲಿ ವ್ಯಂಜನಗಳ ಸಂಖ್ಯೆ ಎಷ್ಟು? ಕನ್ನಡದಲ್ಲಿ ವ್ಯಂಜನಗಳ ಸಂಖ್ಯೆ 34. ಈ 34ಅನ್ನು ನಾವು ಏನು ಮಾಡ್ತೀವಿ? ವರ್ಗೀಯ ವ್ಯಂಜನಗಳು ಅಂತೇಳಿ ಮಾಡ್ತೀವಿ. ವರ್ಗೀಯ ವ್ಯಂಜನಗಳು ಎಷ್ಟಿದಾವೆ? ವರ್ಗೀಯ ವ್ಯಂಜನಗಳು 25 ಇದಾವೆ. ಅವರ್ಗೀಯ ವ್ಯಂಜನಗಳು ಎಷ್ಟಿದಾವ? 9 ಇದಾವೆ. ಟೋಟಲ್ ಎಷ್ಟಾಯಿತು? 34 ಆಯಿತು. ಇದು ಕನ್ನಡ ವ್ಯಂಜನಗಳ ಸಂಖ್ಯೆ 34 ಒಟ್ಟು. ಅದರಲ್ಲಿ 2 ವಿಧ ಮಾಡ್ತೀವಿ. ವರ್ಗೀಯ 25 ಕಲಿಂದ ಮ ತನಕ, ಆಮೇಲೆ ಅವರ್ಗೀಯ ವ್ಯಂಜನಗಳು ಯಲಿಂದ ಹಿಡಿದು ಳ ತನಕ. ಯ ರ ಲ ವ ಶ ಶ ಸ ಹ ಳ 9 ಅವರ್ಗೀಯ ವ್ಯಂಜನಗಳು. ಓಕೆ, ನೆಕ್ಸ್ಟ್ ನೋಡಿ, ನಾಲ್ಕನೇ ಪ್ರಶ್ನೆ ಏನಿದೆ ನೋಡ್ರಿ. ಕೆಳಗಿನವುಗಳಲ್ಲಿ ಸ್ವರ ಯಾವುದು ಅಂತ ಕೇಳಿದ್ರು. ಭಾಳ ಇಂಪಾರ್ಟೆಂಟ್ ನೋಡ್ರಿ ನಿಮ್ಮನ್ನ. ನಮಗೆ ಸ್ವರಗಳು ಯಾವ್ಯಾವು, ಸ್ವರಗಳ ವಿಧಗಳು ಎಷ್ಟು? ಸ್ವರಗಳು ನಮಗೆ ಗೊತ್ತಿದೆ, ಒಟ್ಟು 13 ಸ್ವರಗಳಿದಾವೆ. ಅದರಲ್ಲಿ ಏನಾಗಿ ನೀವು ಮೇನ್ಲಿ 2 ಟೈಪ್ ಮಾಡ್ತೀವಿ. ಸಬ್ ಟೈಪಿನ ಒಂದು ಪ್ಲೂತ ಸ್ವರ ಬರುತ್ತೆ, ಒಂದು ಋಷ ಸ್ವರ. ಎಷ್ಟಿದಾವೆ? ಋಷ ಸ್ವರಗಳ ಸಂಖ್ಯೆ 7 ಇದಾವೆ. ದೀರ್ಘ ಸ್ವರಗಳ ಸಂಖ್ಯೆ 6 ಇದಾವೆ. ಋಷ ಸ್ವರಗಳು, ದೀರ್ಘ ಸ್ವರಗಳು ಮತ್ತು ಪ್ಲೂತ ಸ್ವರಗಳು ಅಂತೇಳಿ ಬರ್ತಾವೆ. ಹೌದಾ? ಇಲ್ಲಿ ಸ್ವರ ಯಾವುದಂತ ಕೇಳ್ಬಿಟ್ರೆ ಅವ್ರ ಅಕ್ಷರ. ಕ ಇದು ವ್ಯಂಜನ. ಏನಿದು? ವ್ಯಂಜನ. ಹೌದಾ? ನೆಕ್ಸ್ಟ್ ತ ಇದು ಕೂಡ ವ್ಯಂಜನ. ಮ ವ್ಯಂಜನ. ಇನ್ನೊಂದು ಪ್ರಶ್ನೆ ಅವ್ರು ಹುಟ್ಟಾಕ್ಬೋದು ಅಲ್ಲಿ, ಏನಂತೇಳಿ, ಕ ಯಾವ ರೀತಿಯ ವ್ಯಂಜನ? ಇದು ವರ್ಗೀಯ ವ್ಯಂಜನ. ತ ವರ್ಗೀಯ ವ್ಯಂಜನ. ಮ ವರ್ಗೀಯ ವ್ಯಂಜನ. ಇನ್ನೊಂದು ಕ ಇಲ್ಲಿ ಗುಣಿತಾಕ್ಷರ ಆಗತ್ತೆ. ವ್ಯಂಜನಗಳಂತ ಹೇಳಿದ್ರೆ ಏನಾಗಿರ್ಬೇಕು? ವ್ಯಂಜನ ಈ ಥರ ಬಂದಿರಬೇಕು. ಇವು ಗುಣಿತಾಕ್ಷರಗಳು ಅಂದರೆ ಸ್ವರಗಳು ಮತ್ತು ವ್ಯಂಜನಗಳು ಸೇರಿ ಗುಣಿತಾಕ್ಷರಗಳು ಉಂಟಾಗ್ತಾವೆ. ಓಕೆ, ಭಾಳ ಡೀಟೇಲ್ ಆಗಿ ತಿಳ್ಕೊಂಡಿರ್ಬೇಕ್ರಿ. ಎಸ್, ಸ್ವರ ಯಾವುದು ಅಂತ ಹೇಳೋದ್ರಲ್ಲಿ ನಮ್ಗೆ ಗೊತ್ತಿದೆ. ಆಯ್ಕೆ ಸಿ ಸರಿಯಾದಂಥ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಅ ಯಾವ ವರ್ಗಕ್ಕೆ ಸೇರಿದೆ? ವ್ಯಂಜನನ? ಅಲ್ಲ. ಅವ್ಯಂಜನನ? ಅಲ್ಲ. ಅವ್ಯಂಜನ ಅಲ್ಲ. ಯೋಗವಾಕನ? ಅಲ್ಲ. ಸಂಯುಕ್ತಾಕ್ಷರನ? ಅಲ್ಲ. ಸರಿಯಾದಂಥ ಉತ್ತರ ಯಾವುದಮ್ಮ? ಇದು ಒಂದು ಸ್ವರ. ಮುಂದಿನ ಪ್ರಶ್ನೆ ನೋಡ್ರಿ.
ಕ ಯಾವ ವರ್ಗಕ್ಕೆ ಸೇರಿದೆ? ಸ್ವರನ ಕ ಅಲ್ಲ, ವ್ಯಂಜನ. ಯೋಗವಾಕನ? ಯೋಗವಾಕಗಳು ಅಲ್ಲ. ಅನುಸ್ವರನ? ಅನುಸ್ವರನ ಅಲ್ಲ. ಅನುಸ್ವರಗಳು ಯಾವುವು? ಅಮ್ಮು ಮತ್ತು ಹ. ಹೌದಾ? ಯೋಗವಾಕಗಳಂದ್ರೆ ಕೂಡ ಯೋಗವಾಕಗಳಲ್ಲಿ ಎರಡು ವಿಧ, ಒಂದು ಅನುಸ್ವರ, ಒಂದು ವಿಸರ್ಗ. ಸರಿಯಾದಂಥ ಉತ್ತರ ಯಾವುದಂತ ಹೇಳಿದ್ರೆ ಕ ವ್ಯಂಜನ, ಆಪ್ಷನ್ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡಿ, ಕನ್ನಡದ ಮೊದಲ ಸ್ವರ ಯಾವುದು ಅಂತ ಕೇಳಿದ್ದಾರೆ ಅವರು. ನೋಡ್ರಿ, ಇದರಲ್ಲಿ ಹೆಂಗ್ ಕನ್ಫ್ಯೂಷನ್, ಆ ಅ ಈ ಕನ್ನಡ ಯಾರು ಮಾತೃಭಾಷೆಯನ್ನಾಗಿರಿಸಿಕೊಂಡಿರ್ತಾರೆ, ಒಂದು ಅವರಿಗೆ ಯಾವುದೇ ಗೊಂದಲಗಳು ಇರಲ್ಲ. ಸಪೋಸ್ ಮದರ್ ಟಂಗ್ ಏನಾದರೂ ಕನ್ನಡ ಅಲ್ಲ, ಹಿಂದಿ ಅಥವಾ ತೆಲುಗು ಇದ್ರೆ, ಅದು ನಮ್ಮ ಕರ್ನಾಟಕದಲ್ಲಿ ಇದ್ರೆ ಅವ್ರಿಗೆ ಕನ್ಫ್ಯೂಷನ್ ಇಡ್ತೈತಿ. ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಎಸ್, ಅಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಆಯ್ಕೆ ಏನಾಗಿರುತ್ತಮ್ಮ? ಓ ಕನ್ನಡದ ಮೊದಲ ಸ್ವರ. ನೆಕ್ಸ್ಟ್ ನೋಡ್ರಿ, ಕನ್ನಡದ ಕೊನೆಯ ಸ್ವರ ಯಾವುದು ಅಂತ ಕೇಳಿದಾರೆ ಅವರು. ಕನ್ನಡದ ಕೊನೆಯ ಸ್ವರ ಯಾವುದು? ನೋಡ್ರಿ, ಒಟ್ಟು ಸ್ವರಗಳೆಷ್ಟು ಅಂತ ಹೇಳಿದ್ರೆ ನಾನು 13. ಹೌದಾ? 13 ಸ್ವರಗಳಲ್ಲಿ ಕೊನೆಯ ಅಕ್ಷರ ಯಾವುದು ಅಂತ ಕೇಳಿದಾರೆ ಅವರು 8ನೇ ಪ್ರಶ್ನೆಗೆ. ಉತ್ತರ ಏನಿದೆ? ನೆನ್ಪಿಟ್ಕೊಂಡ್ಬಿಡ್ರಿ. ನಾನು ಬೇಕಾದ್ರೆ ಇಲ್ಲಿ ಬರೆದು ಬಿಡ್ತೀನಿ. ಫಸ್ಟ್ ಬರ್ಬಿಡೋಣ. ಆ ಈ ಓ ರು ಎ ಓಕೆನಾ? ಎ ಐ ಓ ಹಾವು. ಎಷ್ಟು ಟೋಟಲ್ಲು? 13 ಇರ್ಬೇಕು. 13 ಅದ ನೋಡ್ರಿ. 1 2 3 4 5 6 7 8 9 10 11 12 ಆಗಿದೆ. ಇನ್ನೊಂದು ಯಾವ್ದು ಮಿಸ್ ಆಯ್ತು ರೀ? ಐ ಇ ಉ. ನೋಡ್ರಿ, ಇಲ್ಲಿ ನಾನೇ ಮಿಸ್ ಮಾಡಿದ್ದೀನಿ. ಇನ್ನೊಂದು ದೊಡ್ಡ ಹೂ ಬರುತ್ತೆ ಅದರಲ್ಲಿ. ಎಸ್, ಉ. ಐ ಇ ಉ ರು ಎ ಐ ಓ ಔ. ಕೊನೆಯ ಸ್ವರ ಯಾವುದು ಅಂತ ಕೇಳಿದಾರೆ. ಸರಿಯಾದಂಥ ಉತ್ತರ 1 2 3 4 5 6 7 8 9 10 13 ಇದಾವ. ಎಸ್, ಆಯ್ಕೆ ಔ. ಯಾವುದ್ರಲ್ಲಿ? ಆಪ್ಷನ್ ಎ ಸರಿಯಾದಂಥ ಉತ್ತರ. ನೀವು ಕೆಲವೊಬ್ರು ಏನು ಮಾಡ್ತೀರಿ, ಹಮ್ಮು ಆಹ ಹಾಕಿದ್ರೆ ಅಂತ ಇಟ್ಕರಿ ಬೇಡ. ಆಹ ಸ್ವರ ಅನ್ನೋದು ಆಹ ಸ್ವರ. ಅವು ಅನುಸ್ವರ ಮತ್ತು ವಿಸರ್ಗ, ಅವು ಯೋಗವಾಹಕಗಳವು. ಹೌದಾ? ಸ್ವರಗಳಲ್ಲ. ಅಮ್ಮು ಮತ್ತು ಆಹ ಯೋಗವಾಹಕಗಳು. ಅವುಗಳು ಅಮ್ಮು ಏನಿರುತ್ತದು ಅನುಸ್ವರ, ಆಮೇಲೆ ಆಹ ಏನಿದೆ ಅದು ವಿಸರ್ಗ. ಅದು ಬಿಟ್ಟು ಅಮ್ಮು ಮತ್ತು ಆಹ ಸ್ವರಗಳು ಎಲ್ಲ. ಭಾಳ ಕ್ಲಿಯರಾಗಿ ಹೇಳಕತ್ತೀನಿ ನಾನು. ನೆಕ್ಸ್ಟ್ ನೋಡ್ರಿ, ಅನ್ನು ಏನೆಂದು ಕರೆಯುತ್ತಾರೆ? ವಿಸರ್ಗ ಅಲ್ಲ. ವಿಸರ್ಗ ಯಾವುದು ಗೊತ್ತಾ? ವಿಸರ್ಗ ಆಹ ವಿಸರ್ಗ. ಅನುಸ್ವರ. ಎಸ್, ಏನಿದು ರೈಟ್ ಆನ್ಸರು? ವಿಸರ್ಗ. ಸರಿಯಾದಂಥ ಉತ್ತರ ವಿಸರ್ಗ. ಆಯ್ಕೆ ಬಿ ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ ಏನಿದೆ? ಅಹ ಅನ್ನು ಏನೆಂದು ಕರೀತೇವೆ? ವಿಸರ್ಗ ಅಂತ ಕರಿತೀವಿ. ಆಯ್ಕೆ ಬಿ ಸರಿಯಾದಂಥ ಉತ್ತರ. ಖ ಯಾವ ವರ್ಗದ ಮೊದಲ ಅಕ್ಷರ ಅಂತ ಹೇಳಿದ್ದಾರೆ? ಕ ವರ್ಗದ ಮೊದಲ ಅಕ್ಷರ. ಆಯ್ಕೆ ಸಿ ಸರಿಯಾದಂಥ ಉತ್ತರ. ನ್ಯ ಯಾವ ವರ್ಗಕ್ಕೆ ಸೇರಿದೆ? ಕ ವರ್ಗಕ್ಕೆ ಸೇರಿದೆ. ಯಾಕಂದ್ರೆ ಕ ಗ
ಗ ಞ ಎಸ್ ಕ ವರ್ಗಕ್ಕೆ ಸೇರಿದೆ. ಆಯ್ಕೆ ಎ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರಶ್ನೆ ಏನಿದೆ? ಜ ಯಾವ ವರ್ಗಕ್ಕೆ ಸೇರಿದೆ? ಚ ವರ್ಗಕ್ಕೆ ಸೇರಿದೆ. ಜ ಯಾವ ವರ್ಗಕ್ಕೆ ಸೇರಿದೆ? ಚ. ಚ ಛ ಜ ಝ ಞ. ಸೊ ಜ ಚ ವರ್ಗಕ್ಕೆ ಸೇರಿದೆ. ಆಯ್ಕೆ ಬಿ ಸರಿಯಾದಂಥ ಉತ್ತರ. ನ ಯಾವ ವರ್ಗಕ್ಕೆ ಸೇರಿದೆ? ಟ ಟ ಡ ಢ ಣ. ಟ ವರ್ಗಕ್ಕೆ ಸೇರಿದೆ. ಆಯ್ಕೆ ಬಿ ಸರಿಯಾದಂಥ ಉತ್ತರ. ನ ಯಾವ ವರ್ಗಕ್ಕೆ ಸೇರಿದೆ ಅಂತ ಕೇಳ್ತಾರೆ ಅವರು. ನ ಯಾವ ವರ್ಗಕ್ಕೆ ಸೇರಿದೆ? ತ ವರ್ಗಕ್ಕೆ ಸೇರಿದೆ. ಯಾಕಂತ ಹೇಳಿದ್ರ ತ ಥ ದ ಧ ನ ತ ವರ್ಗಕ್ಕೆ ಸೇರಿದೆ. ಆಯ್ಕೆ ಎ ಸರಿಯಾದಂಥ ಉತ್ತರ. ಮ ಯಾವ ವರ್ಗಕ್ಕೆ ಸೇರಿದೆ? ಪ ಫ ಬ ಬ ಮ ಪ ವರ್ಗಕ್ಕೆ ಸೇರಿದೆ. ಆಯ್ಕೆ ಎ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡಿ. ಯ ಯಾವ ವಿಧದ ವ್ಯಂಜನ? ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಕಲಿಂದ ಹಿಡಿದು ಅಪ್ ಟು ಮ ತನಕ ವರ್ಗೀಯ ವ್ಯಂಜನವು. ಹೌದಾ? ಕ ಕ ಗ ಗಣ್ಯ, ಚ ಚ ಜ ಜನ್ಯ, ಟ ಟ ಡ ಡಣ್ಣ, ತ ತ ದ ದನ್ನ, ಪ ಪ ಬ ಬಮ್ಮ ಇವು ವರ್ಗೀಯ ವ್ಯಂಜನ. ಯ ರ ಲ ವ ಶ ಶ ಸ ಅ ಳ ಇವು ಅವರ್ಗೀಯ ವ್ಯಂಜನ. ದರ್ ಇಸ್ ನೋ ಡೌಟ್ ಇನ್ ದಾಟ್. ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ ಏನಿದೆ? ಶ ಯಾವ ವಿಧದ ವ್ಯಂಜನ ಅಂತ ಕೇಳಿದಾರ. ಇಂಪಾರ್ಟೆಂಟ್ ಕ್ವೆಶ್ಚನ್ ನೋಡ್ರಿ. ಶ ಯಾವ ವಿಧದ ವ್ಯಂಜನ? ವರ್ಗೀಯನ ಅಲ್ಲ. ಶ ಯಾವ ವಿಧದ ವ್ಯಂಜನ ಅಂತ ಹೇಳಿದ್ರ ಊಷ್ಮಾಕ್ಷರಗಳಂತೇಳಿ ಕರಿತೀವಿ ನಾವು ಇದಕ್ಕೆ. ಯಾವುದು? ಊಷ್ಮ. ಸರ್ ನೀವು ಕೇಳ್ಬೋದು ನನ್ನ ಪ್ರಶ್ನೆ, ಸರ್ ಇದು ಅವರ್ಗೆ ಆಗುತ್ತಲ್ಲ, ಒಂದು ವೇಳೆ ಊಷ್ಮ ಅಂತ ಏನಾದರೂ ಇಲ್ಲ ಅಂದರೆ ಅವರ್ಗೆ ಏನಾಗುತ್ತಾ? ಹೌದಾ? ಶ ಅವರ್ಗೆ ವ್ಯಂಜನ ಕೂಡ ಹೌದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದರ ಜೊತೆಗೆ ಊಷ್ಮಾಕ್ಷರ ಇದೊಂದು. ನೆಕ್ಸ್ಟ್ ನೋಡ್ರಿ. ಯಾವ ವಿಧದ ವ್ಯಂಜನ? ಊಷ್ಮನ, ವರ್ಗೀಯನ, ಸ್ವರನ, ಅನುಸ್ವರನ? ಯಾವುದು ಸರಿಯಾದಂಥ ಉತ್ತರ? 19ನೇ ಪ್ರಶ್ನೆಗೆ ಆಪ್ಷನ್ ಎ ಊಷ್ಮಾಕ್ಷರ. ಇದು ಕೂಡ ನೆಕ್ಸ್ಟ್ ನೋಡಿ. 20ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಅವರ್ಗೀಯ ವ್ಯಂಜನ ಯಾವುದು ಅಂತ ಕೇಳಿದ್ದಾರೆ ಅವರು. ಕೆಳಗಿನವುಗಳಲ್ಲಿ ಅವರ್ಗೀಯ ವ್ಯಂಜನ ಯಾವುದು? ಕ ಚ ಟ ಇವೆಲ್ಲ ಇದೆ. ಎ ಆಗಿರ್ಬೋದು, ಬಿ ಆಪ್ಷನ್ ಆಗಿರ್ಬೋದು, ಡಿ ಆಗಿರ್ಬೋದು, ಇವೆಲ್ಲ ವರ್ಗೀಯ. ಯ ಮಾತ್ರ ಏನಪ್ಪ ಇದು ಅವರ್ಗೀಯ ವ್ಯಂಜನ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ. ಕನ್ನಡದ ಮೊದಲ ವ್ಯಂಜನ ಯಾವುದು? ಕನ್ನಡದ ಮೊದಲ ವ್ಯಂಜನಾಕ್ಷರ ಕ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡ್ರಿ. 22ನೇ ಪ್ರಶ್ನೆ. ಕನ್ನಡದ ಕೊನೆಯ ವ್ಯಂಜನ ಯಾವುದು? ಎಸ್, ವ್ಯಂಜನ ಕೇಳ್ಬಿಟ್ಟಿದ್ದಾರೆ ಅವರು. ವರ್ಗೀಯನೋ ಅವರ್ಗೀಯನೋ ನಮಗೆ ಗೊತ್ತಿಲ್ಲ. ಕನ್ನಡದ ವ್ಯಂಜನ ಯಾವುದು ಅಂತ ಕೇಳಿದಾರೆ. ಳ, ಅದರಲ್ಲಿ ಡೌಟೇ ಇಲ್ಲ. ಆಪ್ಷನ್ ಎ ಏನಿದೆಯಲ್ಲ ಸರಿಯಾದಂಥ ಉತ್ತರ ಳ. ಆಪ್ಷನ್ ಎ ರೈಟ್ ಆನ್ಸರ್. 23ನೇ ಪ್ರಶ್ನೆ ನೋಡಿ. ಹೌ ಯಾವುದು ಋಸ್ವ ಸ್ವರ,
ಎಸ್ ನೋಡ್ರಿ, ದೀರ್ಘ ಸ್ವರ ಆಗತ್ತಾ, ಸಂಯುಕ್ತ ಅಕ್ಷರ ವ್ಯಂಜನ. ಎಸ್ ಇದು ಅವು ಏನಿದೆಯಲ್ಲ ದೀರ್ಘ ಸ್ವರ. ಹೌದಾ? ಆಪ್ಷನ್ ಬಿ ಸರಿಯಾದಂತ ಉತ್ತರ. 24ನೇ ಪ್ರಶ್ನೆ ನೋಡಿ. ಹೈ ಯಾವುದು? ಋಸ್ವ ಸ್ವರನ, ದೀರ್ಘ ಸ್ವರನ, ಸಂಯುಕ್ತ ಅಕ್ಷರ ಮತ್ತು ವ್ಯಂಜನನ? ಋಸ್ವ ಸ್ವರನ. ನೋಡ್ರಿ ಬರೆದು ಬಿಡೋಣ ಇದನ್ನು. ಓಕೆ, ಅದಾದಮೇಲೆ ಇ, ನೆಕ್ಸ್ಟ್ ಓ, ನೆಕ್ಸ್ಟ್ ರೋ, ನೆಕ್ಸ್ಟ್ ಎ, ನೆಕ್ಸ್ಟ್ ಯಾವುದು? ಐ. ಹೌದಾ? ಐ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಐ ಓ, ಎಸ್ ಓ. ಇವು ಏನಿದೆವಲ್ಲ ನಮ್ಮಲ್ಲಿ ಋಸ್ವ ಸ್ವರಗಳಿವೆ. ದರ್ ಇಸ್ ನೋ ಡೌಟ್ ಇನ್ ದ್ಯಾಟ್. ಐ ಯಾವುದು ಅಂತ ಹೇಳಿದ್ರೆ 100% ಋಸ್ವ ಸ್ವರ. ಆ ಇ ಉ ಎ ಎ ಎ ಓ ಔ. ಅವು ಬೇರೆ, ಅವು ದೀರ್ಘ ಸ್ವರಗಳು, ಇದು ಋಸ್ವ ಸ್ವರ. ಈ ಯಾವುದಂತ ಕೇಳ್ಯಾರ ಅವರು. ಋಸ್ವ ಸ್ವರ, ದೀರ್ಘ ಸ್ವರ, ಸಂಯುಕ್ತ ಸ್ವರ, ವ್ಯಂಜನ. ವ್ಯಂಜನ ಅಂತೂ ಅಲ್ವೇ ಅಲ್ಲ. ಆಪ್ಷನ್ ಎಲಿಮಿನೇಟ್ ಮಾಡಿಬಿಟ್ರಿ, ಅದನ್ನ ಎಲಿಮಿನೇಟ್ ಮಾಡ್ರಿ. ಸಂಯುಕ್ತಾಕ್ಷರನ ಅಲ್ಲ. ಋಸ್ವ ಸ್ವರನ ದೀರ್ಘ ಸ್ವರನ? ಋಸ್ವ ಸ್ವರ ಅಲ್ಲ. ಋಸ್ವ ಸ್ವರ ಯಾಕಂದ್ರೆ ಈ ಋಸ್ವ ಸ್ವರ. ಹೌದಾ? ಈ ಏನಿದ್ರೆ ಇದು ದೀರ್ಘ ಸ್ವರ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. 26ನೇ ಪ್ರಶ್ನೆ ನೋಡಿ. ಈ ಯಾವುದು? ಈ ಋಸ್ವ ಸ್ವರ. ಆಪ್ಷನ್ ಎ ರೈಟ್ ಆನ್ಸರ್. ಕನ್ನಡ ವರ್ಣಮಾಲೆಯ ಅಧ್ಯಯನವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ 27ನೇ ಪ್ರಶ್ನೆ. ಕನ್ನಡ ವರ್ಣಮಾಲೆಯ ಅಧ್ಯಯನವು ಇತಿಹಾಸಕ್ಕೆ ಸಂಬಂಧಪಡುತ್ತಾ, ಏನು ಭೂಗೋಳಕ್ಕೆ ಸಂಬಂಧಪಡುತ್ತಾ, ವಿಜ್ಞಾನಕ್ಕೆ ಸಂಬಂಧಪಡುತ್ತಾ, ಯಾವ್ದು ಸಂಬಂಧಪಡುತ್ತಾ? ವ್ಯಾಕರಣಕ್ಕೆ ಸಂಬಂಧಪಡುತ್ತಾ? ಆಪ್ಷನ್ ಎ ರೈಟ್ ಆನ್ಸರ್. 28ನೆಯ ಪ್ರಶ್ನೆ. ಕ್ಷ ಯಾವುದು? ಸ್ವರನ ಅಲ್ಲ. ವ್ಯಂಜನನ ಅಲ್ಲ. ಯೋಗವಾಹಕನ ಅಲ್ಲ. ಯೋಗವಾಹಕಗಳು ಎರಡು, ಒಂದು ಅಮ್ಮ, ಇನ್ನೊಂದು ಆಹಾ. ಹೌದಾ? ಎಸ್, ದ ರೈಟ್ ಆನ್ಸರ್ ಇಸ್ ಸಂಯುಕ್ತಾಕ್ಷರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 29ನೇ ಪ್ರಶ್ನೆ. ಎಸ್, ಜ್ಞ ಸ್ವರನ? ಸ್ವರ ಅಂತೂ ಅಲ್ಲ. ಯೋಗವಾಹಕನೂ ಅಲ್ಲ, ವಿಸರ್ಗನೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ಸಂಯುಕ್ತಾಕ್ಷರ. ಕೊನೆಯ ಪ್ರಶ್ನೆ ಇವತ್ತಿನ ಅವಧಿಯಲ್ಲಿ. ಕನ್ನಡ ವರ್ಣಮಾಲೆಯ ಮೂಲ ವಿಭಾಗಗಳು ಯಾವುವು? ಸ್ವರಗಳು, ವ್ಯಂಜನಗಳು. ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು, ಮೂರು ವಿಧ ಮೇನ್ ವಿಭಾಗಗಳು ಕೇಳ. ಸ್ವರ, ವ್ಯಂಜನ, ನಾಮಪದ, ಕ್ರಿಯಾಪದ, ವಿಭಕ್ತಿ. ದ ರೈಟ್ ಆನ್ಸರ್ ಸ್ವರ ಮತ್ತು ವ್ಯಂಜನ ಅಷ್ಟೇ. ಓಕೆ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿಯ ತನಕ ಸುಮಾರು 18 ನಿಮಿಷಗಳ ಕಾಲ ಸುದೀರ್ಘವಾಗಿ ಕನ್ನಡ ಕೇವಲ ನೆನಪಿರಲಿ, ನಿಮ್ಮ ಕನ್ನಡ ವ್ಯಾಕರಣದಲ್ಲಿ 40 ಚಾಪ್ಟರ್ಗಳಿದಾವೆ. ಎಷ್ಟಿದಾವೆ ಚಾಪ್ಟರ್ಸು? 40 ಚಾಪ್ಟರ್ಗಳಿದಾವೆ. ಆ 40 ಚಾಪ್ಟರ್ಗಳ ಮೇಲೆ ಪ್ರತಿಯೊಂದಕ್ಕೂ ಕೂಡ ನಾವೇನು ಮಾಡಬೇಕು? ಕ್ವೆಶನ್ಸನ್ನು ಕೇಳ್ತಾ ಹೋಗೋಣ. ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಚರ್ಚೆ ಮಾಡ್ತಾ ಹೋಗೋದ್ರಿಂದ ನಿಮಗಿರ್ತಕ್ಕಂಥ ಗೊಂದಲಗಳು ಹೋಗ್ಲಾಡ್ತಾವ. ಕೆಲವೊಂದು ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದರೂ ಕೂಡ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನನ್ನನ್ನು ಎಚ್ಚರಿಸಿ. ಓಕೆ, ನಾನು ಅದನ್ನು ತಿದ್ದಿಕೊಳ್ಳುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ. ಈಗಾಗಲೇ ಎಷ್ಟೋ ಅಭ್ಯರ್ಥಿಗಳು ಕಮೆಂಟ್ ಮಾಡಿದ್ದಾರೆ, ಫೋನ್ಗಳು ಮಾಡಿದ್ದಾರೆ. ಫೋನ್ ಮಾಡಿ ಸರ್ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಿ ಅಂತ ಕಮೆಂಟ್ ಹಾಕಿದ್ದಾರೆ, ಕಾಲ್ ಮಾಡಿದ್ದಾರೆ. ಖಂಡಿತವಾಗಿ ನನಗೆ ಆರಾಮಿಲ್ಲ ಇವತ್ತು. ಆ್ಯಕ್ಚುಲಿ ಕೆಮ್ಮು ನೆಗಡಿ ಭಾಳ ಆಗ್ಬಿಡುತ್ತೆ. ಆದರೂ ಕೂಡ ಕ್ಲಾಸ್ ಮಾಡ್ತಾಯಿದ್ದೀನಿ. ಇನ್ನೂ 2 ವಿಡಿಯೋನೂ ಇವತ್ತೇ ಮಾಡ್ತೀನಿ. ಓಕೆ, ಯಾವುದೇ ಕಾರಣಕ್ಕೂ ಓದೋದನ್ನು ಮಿಸ್ ಮಾಡಬೇಡಿ. ಎಲ್ರಿಗೂ ನಮಸ್ಕಾರ.